ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಹೇಗೆ ಕೋಡ್ಬಳೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಬೇಡ, ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ. ಬೆಳ್ಳುಳ್ಳಿ, ಹಾಗೆ ಅರಶಿನ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬ್ಯಾಡ್ಗೆ ಮೆಣಸಿನ್ಕಾಯಿನ. ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು 1 ಕಪ್ ರವೆನ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಹುರಿದಿದ್ದನ್ನು ಒಂದು ಪಾತ್ರೆಗೆ ಎತ್ತಿಕೊಂಡು 1 ಕಪ್ಪು ರವೆಗೆ ನಾನು 3 ಕಪ್ಪು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಮೆಜರ್ಮೆಂಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನಾವು. ಹೈ ಫ್ಲೇಮಲ್ಲಿ ಹಾಕ್ಬಿಟ್ರೆ ಹಸಿಟ್ಟು ಸೀದೋಗ್ಬಿಡುತ್ತೆ ಅಂತ ಅಕ್ಕಿ ಹಿಟ್ಟು. ಮತ್ತು ನಾವು ಚೆನ್ನಾಗಿ ಹುರಿದಿಲ್ಲ ಅಂತಂದ್ರೂ ಮೆತ್ತಗಾಗ್ಬಿಡುತ್ತೆ ಕೋಡ್ಬಳೆ. ಅದಕ್ಕೆ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ ತಕ್ಷಣವೇ ನಾವು ಪಾತ್ರೆಯಿಂದ ಬೇರೆ ಪಾತ್ರೆಗೆ ಹಾಕೋಬಿಡ್ಬೇಕು, ಇಲ್ಲಾಂದರೆ ಹಿಟ್ಟೆಲ್ಲ ಕಪ್ಪಗಾಗಿ ತಳ ಹಿಡ್ಬಿಡುತ್ತೆ ಅಂತ. ಈಗ ನೆಕ್ಸ್ಟ್ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ 2 ಥರ ಹಾಕಿದ್ದೀನಿ. ಒಂದು ಕಲರ್ಗೆ, ಒಂದು ಖಾರಕ್ಕೆ. ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ, ನೀರು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗಲೇ ಹಾಕೋತಾ ಇದ್ದೀನಿ. ನೀರು ಹಾಕೊಂಡೇ ರುಬ್ಬೋದು ಇದನ್ನು. ಅಷ್ಟು ಫುಲ್ಲು ಫೈನ್ ಪೇಸ್ಟ್ ಏನು ಬೇಡ, ತರತರಿಯಾಗಿ ರುಬ್ಕೊಂಡ್ರೂ ಆಗುತ್ತೆ. ರುಬ್ಕೊಂಡು ನಾವು ಹಸಿಟ್ಟೊಳಗಡೆ ರುಬ್ಬಿರೋ ಮಸಾಲೆ ಎಲ್ಲನೂ ಹಾಕಿ ನೀರು ಹಾಕ್ಕೊಳ್ಳೋಣ. ಮಿಕ್ಸಿ ತೊಳೆದಿದ್ದು ಖಾರದ ನೀರು ಮತ್ತು ಎಣ್ಣೆ ಆಗಲಿ ತುಪ್ಪ ಆಗಲಿ ಎರಡೂ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಬರೀ ಎಣ್ಣೆನ ಚೆನ್ನಾಗಿ ಹೊಗೆ ಬರೋ ರೀತಿ ಕಾಯಿಸ್ಕೊಂಡು ಹಾಕಿ ಹಸಿಟ್ಟೊಳಗಡೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಅದಾದಮೇಲೆ ಸ್ವಲ್ಪನೇ, ಅಂದರೆ ನಾನು ತುಂಬ ಬಿಸಿನೂ ಇಲ್ಲ, ತುಂಬ ತಣ್ಣಗೂ ಇಲ್ಲ, ಆ ಥರ ವಾರ್ಮ್ ವಾಟರಲ್ಲ, ನಾನು ಸ್ವಲ್ಪ ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತಣ್ಣೀರು ಹಾಕಬೇಡಿ ಯಾವುದೇ ಕಾರಣಕ್ಕೂ. ಬಿಸಿ ಇದೆ ಅನ್ನೋ ಕಾರಣಕ್ಕೆ ನಾನು ನೀರು ಬಿಸಿ ಇದೆ, ಆಯಿಲೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ನಾನು ಒಂದು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು ಕೈಲೇ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಬಿಸಿ ಇತ್ತು ಅಂದು ನೀವು ಅಷ್ಟೇ ಗೊತ್ತಾಗುತ್ತೆ. ಆಮೇಲೆ ಅದು ತಣ್ಣಗಾಗುತ್ತೆ. ಹಿಟ್ಟು ನಾವು ನಾದವಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿರೋ ಥರ ಹಿಟ್ಟು ಬರ್ತಿರುತ್ತೆ ಅಂತ. ಚೆನ್ನಾಗಿ ಹಿಟ್ಟನ್ನು ಒಂದು 10 ನಿಮಿಷ ನಾದ್ಬಿಟ್ರೆ ನೀಟಾಗಿ ಈ ಥರ ಬಂದಿರುತ್ತೆ. ನಮ್ಮಮ್ಮನೂ ಅಲ್ಲಿ ಬಂದು ಟ್ರೈ ಮಾಡ್ತಾಯಿದ್ರು ಹೆಂಗೆ ಬಂದಿದೆ ಅಂತ ಚೆಕ್ ಮಾಡ್ತಾಯಿದ್ರು ನಮ್ಮಮ್ಮ. ಹಸಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಾದಮೇಲೆ ಒಂದು ಪ್ಲೇಟ್ನೋ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆನೋ ನೀಟಾಗಿ ನೀರಲ್ಲಿ ಹಿಂಡಿ ಅದಕ್ಕೆ ಮುಚ್ಕೊಂಡ್ರೆ ಆಗುತ್ತೆ. ಹಸಿಟ್ಟು ಮಾತ್ರ ಒಣಗಬಾರ್ದು ಯಾವುದೇ ಕಾರಣಕ್ಕೂ. ಒಣಗಿದ್ರೆ ನಾವು ಈ ಥರ ಕೋಡ್ಬಳೆ ಒತ್ತಬೇಕಾದ್ರೆ ಕಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಕೋಡ್ಬಳೆ ಹೇಗೆ ಒತ್ತೋದು ಅಂತ. ನಾನು ಅಷ್ಟೇ ನಿಮ್ಮ ಥರನೇ ಕೋಡ್ಬಳೆನ ಒತ್ತುತ್ತಾ ಇದ್ದೀನಿ. ನನಗೆ ಯಾವುದೇ ರೀತಿ ಇಬ್ಬರಾಡಬೇಕು ಅನ್ನೋದೇನಿಲ್ಲ. ನನಗಿದೆಲ್ಲ ತುಂಬ ಚೆನ್ನಾಗಿ ನಾನು ಫಾಸ್ಟಾಗಿ ಮಾಡ್ತೀನಿ, ಹಾಗಾಗಿ ನಾನು ಒಬ್ಬಳೇ ಮಾಡ್ತಾಯಿದ್ದೆ. ಅಮ್ಮ ಬಂದು ಚೆಕ್ ಮಾಡಿ ಹೋದ್ರಷ್ಟೇ ಹಿಟ್ಟು ಹೇಗೆ ಮಾಡಿದ್ಯಾ ಅಂತ. ಇದಾದಮೇಲೆ ಒಂದು ಸೈಡ್ ನಾನು ಆಲ್ರೆಡಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಕೋಡ್ಬಳೆನ ಹಾಕ್ತಾಯಿದ್ದೀನಿ. ಇದಕ್ಕೇನು ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಬೋದು, ಬೇಗನೂ ಬೇಯುತ್ತೆ, ತುಂಬ ಲೇಟು ಕೂಡ ಏನಾಗಲ್ಲ. ತುಂಬಾ ರುಚಿಯಾಗೂ ಬಂದಿತ್ತು ಕೋಡ್ಬಳೆ. ನೀವು ಟ್ರೈ ಮಾಡಿ. ನಾನು ಹೇಗೆ ಮೆಜರ್ಮೆಂಟ್ ಮಾಡಿದ್ದೀನೋ ಅದೇ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನೀವು ಮನೆಯಲ್ಲೇ ಟ್ರೈ ಮಾಡಿ. ಹೊರಗೆ ತಂದು ತಿನ್ನೋದಕ್ಕಿಂತ ನಾವು ಮನೇಲಿ ಮಾಡ್ಕೊಂಡು ತಿಂದ್ರೇ ಎಷ್ಟು ಹೆಲ್ದಿ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇರೋದು. ಅಷ್ಟು ನಮಗೆ ಗೊತ್ತಿಲ್ಲ ಹೇಗೆ ಮಾತಾಡಬೇಕು, ಹೇಗೆಲ್ಲ ವೀಡಿಯೋಸ್ ಹಾಕಬೇಕು ಅಂತ. ಬಟ್ ನನಗೆ ಗೊತ್ತಿರೋಷ್ಟು ಒಂದು ತಕ್ಕ ಮಟ್ಟಿಗೆ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.